ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಂದಿನ ಶಾಸಕರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಶಿರಸಿಯ ಜನರಿಗಾಗಿ ತಂದಿದ್ದ 142 ಕೋಟಿ ರೂಪಾಯಿ ವೆಚ್ಚದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮೂಲ ಸ್ವರೂಪವನ್ನು ಹಾಳುಗೆಡವಲಾಗಿದೆ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಸುದ್ದಿಗೋಷ್ಠಿಯಲ್ಲಿ ತೀವ್ರವಾಗಿ ಆರೋಪಿಸಿದ್ದಾರೆ. ಬುಧವಾರ ಶಿರಸಿಯ ದೀನದಯಾಳ್ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆಸ್ಪತ್ರೆಯ ಕ್ರೆಡಿಟ್ ಬಿಜೆಪಿ ಸರ್ಕಾರಕ್ಕೆ ಹೋಗಬಾರದು ಎಂಬ ರಾಜಕೀಯ ದ್ವೇಷದಿಂದ ಪ್ರಸ್ತುತ ಕಾಂಗ್ರೆಸ್ ಶಾಸಕ ಭೀಮಣ್ಣ ನಾಯ್ಕ್ ಅವರು ಶಿರಸಿಯ ಜನತೆಗೆ ದ್ರೋಹ ಎಸಗಿದ್ದಾರೆ ಎಂದು ಅವರು ವಾಗ್ದಾಳಿ ನಡೆಸಿ, ಈ ಆಸ್ಪತ್ರೆಯ ವೈಫಲ್ಯಗಳನ್ನು ಖಂಡಿಸಿ ತಾವು ಈಗಾಗಲೇ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿರುವುದಾಗಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ವೇಳೆ ಮಾಧ್ಯಮದೆದುರು ಶಾಸಕ ಭೀಮಣ್ಣ ಅವರಿಗೆ ಸವಾಲು ಹಾಕಿದ ಅನಂತಮೂರ್ತಿ ಹೆಗಡೆ 9 ಪ್ರಶ್ನೆಗಳನ್ನು ಅವರ ಮುಂದಿರಿಸಿ ಉತ್ತರಿಸುವಂತೆ ಕೋರಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ನಗರ ಅಧ್ಯಕ್ಷ ಆನಂದ್ ಸಾಲೀರ್, ಶಿರಸಿ ಗ್ರಾಮೀಣ ಮಂಡಲ ಅಧ್ಯಕ್ಷೆ ಉಷಾ ಹೆಗಡೆ, ಬನವಾಸಿ ಮಂಡಲ ಅಧ್ಯಕ್ಷ ರಮೇಶ್ ನಾಯ್ಕ್, ಬಿಜೆಪಿ ಪ್ರಮುಖರಾದ ನಾಗರಾಜ್ ನಾಯ್ಕ್, ರವಿ ಗಾಂವ್ಕರ್ ಶಿರಸಿ, ರಾಘವೇಂದ್ರ ನಾಯ್ಕ್, ಶಿವಕುಮಾರ್ ನಾಯ್ಕ್ ಕೊಂಡ್ಲಿ, ಶ್ರೀರಾಮ್ ನಾಯ್ಕ್, ರವಿ ಶೆಟ್ಟಿ ಶಿರಸಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ದಿನಾಂಕ 13/11/2020 ಅವತ್ತು ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಇಲ್ಲಿಯ ಜನ ಮಾರ್ಗ ಮಧ್ಯದಲ್ಲಿ ಸಾವೋಗ್ತಾ ಇದ್ದಾರೆ, ಯುವಕರು ರಸ್ತೆ ಮೇಲೆ ಹೋಗ್ಬೇಕಾದ್ರೆ ತಲೆಗೆ ಪೆಟ್ಟು ಬಿದ್ದು ಸಾಯ್ತಾ ಇದ್ದಾರೆ, ಅವರಿಗೆ ಒಂದು ಟ್ರಾಮಾ ಸೆಂಟರ್ ಬೇಕು, ಯಾವ ಬಡವನಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವನಿಗೆ ತಕ್ಷಣ ಆಪರೇಷನ್ ಮಾಡುವಂಥ ಆಸ್ಪತ್ರೆ ಬೇಕು ಅನ್ನುವಂಥ ರೀತಿಯಲ್ಲಿ ಬಹಳ ಕಳಕಳಿಯಿಂದ, ಹೇಗೆ ಶಿಕಾರಿಪುರದಲ್ಲಿ ಯಡಿಯೂರಪ್ಪನವರು ಜಿಲ್ಲಾಸ್ಪತ್ರೆಗೆ ಸಮವಾಗಿ ಒಂದು ಆಸ್ಪತ್ರೆ ಮಾಡಿದ್ರು, ಹೇಗೆ ಸಿದ್ದರಾಮಯ್ಯನವರು ಚಾಮರಾಜನಗರದಲ್ಲಿ ಆಸ್ಪತ್ರೆ ಇದ್ದರೂ ಕೂಡ ಮಲೈ ಮಹಾದೇಶ್ವರ ಬೆಟ್ಟದಲ್ಲಿ ಇನ್ನೊಂದು ಆಸ್ಪತ್ರೆಯನ್ನು ಜಿಲ್ಲಾಸ್ಪತ್ರೆ ಸಮಾನ ಮಾಡೋದು, ಅದೇ ರೀತಿಯ ಆಸ್ಪತ್ರೆಯನ್ನು ಮಾಡಿದರು. 142 ಕೋಟಿಯನ್ನು ಹಣಗಿಟ್ಟಿದ್ದರು, 112 ಕೋಟಿಯನ್ನು ಕಟ್ಟಡಕ್ಕೂ ಮತ್ತು 30 ಕೋಟಿ ರೂಪಾಯಿಯನ್ನು ಎಕ್ವಿಪ್ಮೆಂಟಿಗೂ ಇಟ್ಟಿದ್ದರು. ತಾವು ಯೋಚನೆ ಮಾಡಿ, ಯಾವುದೇ ಒಂದು ಸಾಮಗ್ರಿ ಆದರೂ ಕೂಡ 2020ರಿಂದ 2026ಕ್ಕೆ ಆಲ್ಮೋಸ್ಟ್ ಡಬಲ್ ಆಗಿರ್ತದೆ. ಇವು ಹೆಚ್ಚಿನ ಹಣವನ್ನು ಹಾಕಿ ಇನ್ನೂ ಜಾಸ್ತಿ ಮಾಡಿ ಅದನ್ನು ಅನುಷ್ಠಾನಗೊಳಿಸಬೇಕೇ ವಿನಃ ತಂದಂತಹ ಹಣವನ್ನೇ ಕಟ್ ಮಾಡಿದ್ರೆ 30 ಕೋಟಿ ಇಟ್ಟಿದ್ದನ್ನೇ ತಾವು ಕಟ್ ಮಾಡೋದು 5 ಕೋಟಿ 20 ಲಕ್ಷ ಮಾಡುವಂಥದ್ದು ಯಾವ ನ್ಯಾಯ ಇದೆ? ಈಗ ನೋಡಿ, ಅದಾಯಿತು, ನಾನು ಮುಂದೆ ಹೇಳ್ತೇನೆ. ಈಗ ಮೊದಲನೇ ಪ್ರಶ್ನೆ, ಈಗ 13/11/2020ಕ್ಕೆ ಕಾರ್ಡಿಯಾಲಜಿ, ನ್ಯೂರಾಲಜಿ, ನೆಫ್ರಾಲಜಿ ಇದೆಲ್ಲವೂ ಕೂಡ ಒಳಗೊಂಡಂತಹ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಸಮವಾದಂತಹ ಆಸ್ಪತ್ರೆಯನ್ನು ಘೋಷಣೆ ಮಾಡ್ತಾರೆ. ಅನುಷ್ಠಾನ ಕ್ಯಾಬಿನೆಟಲ್ಲಿ ಆಗ್ತದೆ, ಬಜೆಟಲ್ಲಿ ಆಗ್ತದೆ, ಎಲ್ಲ ಪ್ರೊಸೀಜರ್ ಮುಗಿದು ಹಣವನ್ನು ಕೂಡ ಮೀಸಲಿಡ್ತಾರೆ. ಹೌದಾ? ಅದು ಏನಿರುತ್ತೆ ಆ ಡಾಕ್ಯುಮೆಂಟಲ್ಲಿ ಅಂತಂದರೆ 80% ಕಾಮಗಾರಿ ಯಾವತ್ತು ಮುಗಿಯತ್ತೋ, ಇಲ್ಲಿದೆ 80% ಕಾಮಗಾರಿ ಯಾವತ್ತು ಮುಗಿಯತ್ತೋ ಮುಗಿದ ಕೂಡಲೇ ತಾವು ವೈದ್ಯಾಧಿಕಾರಿ ನೇಮಕಕ್ಕೆ ಕ್ರಮ ಕೈಗೊಳ್ಳಬೇಕು. ಎಷ್ಟು ಜನ ವೈದ್ಯಾಧಿಕಾರಿಗಳು ಬೇಕೋ ಅದು ಮುಂದೆ ಹೇಳ್ತೇನೆ. ಅಷ್ಟು ಜನ ವೈದ್ಯಾಧಿಕಾರಿ ನೇಮಕಕ್ಕೆ ಕ್ರಮ ಕೈಗೊಳ್ಳಬೇಕು ಮತ್ತು ಯಂತ್ರೋಪಕರಣಗಳಿಗೆ ಟೆಂಡರ್ ಕರಿಬೇಕು ಅಂತಿತ್ತು. ಸ್ವಾಮಿ, ಯಾಕೆ ಸ್ವಾಮಿ 1 ವರ್ಷ ಆದರೂ ಸುಮ್ಮನೆ ಇದ್ರಿ? ನಾನು ಶಿರಸಿಯ ಶಾಸಕರಿಗೆ ಕಾಂಗ್ರೆಸ್ ಸರ್ಕಾರ ಕೇಳಕ್ಕೆ ಬಯಸ್ತೇನೆ, ನಿಮಗೆ ಬಡವರ ಬಗ್ಗೆ ಕಾಳಜಿ ಇದ್ದರೆ, ಕ್ಷೇತ್ರದ ಜನರ ಬಗ್ಗೆ ಕಾಳಜಿ ಇದ್ದರೆ ಕಳೆದ 1 ವರ್ಷದಿಂದವೂ ಕೂಡ ತಾವು ಯಾಕೆ ಸುಮ್ಮನಿದ್ರಿ? ಪ್ರಸ್ತಾವನೆ ಕಳಿಸಿ 2 ವರ್ಷವಾದರೂ ಕೂಡ ಯಾಕೆ ಮೌನವಾಗಿದ್ರಿ? ಯಾವುದನ್ನು ಕೂಡ ಮಾಡಿಲ್ಲ. ನಿಮ್ಮ ಉದ್ದೇಶ ಏನು? ಈ ಆಸ್ಪತ್ರೆ ಸರಿಯಾಗಿ ಯಾವ ಉದ್ದೇಶದಲ್ಲಿ ಅನುಷ್ಠಾನ ಆಗಬೇಕಾಗಿತ್ತೋ, ಈ ಕಾರ್ಡಿಯಾಲಜಿ, ನ್ಯೂರಾಲಜಿ, ನೆಫ್ರಾಲಜಿ ಎಲ್ಲ ಆದರೆ ಹಿಂದಿನ ಸರ್ಕಾರ ಕ್ರೆಡಿಟ್ ಹೋಗುತ್ತೆ ಅನ್ನೋಂಥ ಭಾವನೆಯಿಂದ ಆಸ್ಪತ್ರೆ ಚೆನ್ನಾಗಿ ಆಗಬಾರ್ದು ಅಂತ ತಾವು ಈಗ ಮಾಡ್ದ ಅಂತ ನಾನು ನೇರವಾಗಿ ಪ್ರಶ್ನೆ ಮಾಡಿ ಬಯಸ್ತೇನೆ. ಪ್ರಶ್ನೆ ನಂಬರ್ 1. ಪ್ರಶ್ನೆ ನಂಬರ್ 2, ನಾನು ಹಲವಾರು ಬಾರಿ ಡಾಕ್ಯುಮೆಂಟ್ ಕೊಟ್ಟಿದ್ದೆ. ಡಾಕ್ಯುಮೆಂಟ್ ಇಲ್ಲೇ ಇದೆ, ಆಯಿತಾ? ಏನು 30 ಕೋಟಿ ರೂಪಾಯಿಯ ಎಕ್ವಿಪ್ಮೆಂಟಿಗೆ ಅಂಥೇಳಿ ಹಿಂದೆ ಹಣ ಇಟ್ಟಿದ್ದರು, 30 ಕೋಟಿ ರೂಪಾಯಿ ಹಿಂದೆ 2020ರಲ್ಲಿ. ಅದು ಈಗ 5 ಕೋಟಿ 20 ಲಕ್ಷ ಆಗಿದೆ. 26/11/2024 ನಿಮ್ಮದೇ. ನಾನು ಎಲ್ಲವೂ ಕೂಡ ಡಾಕ್ಯುಮೆಂಟ್ ಕೂಡ ಮಾಹಿತಿ ಹಕ್ಕಿನಲ್ಲಿ ಪಡೆದಿರೋಂಥ ದಾಖಲೆ ವಿನಃ ಎಲ್ಲೋ ಹೋಗಿ ತೆಕ್ಕೊಂಬಂದಿರೋದಲ್ಲ. 26/11/2024ಕ್ಕೆ 30 ಕೋಟಿ ರೂಪಾಯಿ ಇಟ್ಟಂಥದ್ದು 5 ಕೋಟಿ 20 ಲಕ್ಷ ಆಗಿದೆ. ಇದಕ್ಕೆ ಆ ಹಣ ಏನಾಯಿತು? ಆ ಹಣವನ್ನು ಯಾಕೆ ಕಟ್ ಮಾಡಿದ್ದೀರಿ?
ಅಂತ ತಾವು ಮಾಯ ಮಾಡಿದ್ದೀರಿ ಅಂತ ಹಲವಾರು ಬಾರಿ ನಾನು ಮನವಿ ಕೊಟ್ಟೆ. ತಾವು ಇದಕ್ಕೆ ಒಂದಾರು ಸರಿ ಉತ್ತರ ಕೊಟ್ರ, ಚೀಫ್ ಸೆಕ್ರೆಟರಿ ಕೇಳಿ ಹೇಳ್ತೇನೆ ಅಂತಂದು ಏನು ಹೇಳಿದೆ, ಕೊನೆಗೆ ಏನು ಬೇಕಾದ್ರೂ ಮಾಡ್ತೇವೆ ಅಂತಂದು ಎಲ್ಲ ಹಾರ್ಕೆ ಉತ್ತರ ಕೊಟ್ಟರೆ ಬಿಟ್ಟರೆ ತಾವು ಇದಕ್ಕೆ ಉತ್ತರ ಕೊಟ್ಟಿಲ್ಲ. ದಯವಿಟ್ಟು ತಾಕತ್ತಿದ್ರೆ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸರ್ಕಾರದ ಆರೋಗ್ಯ ಮಂತ್ರಿಯವರು 2 ಬಾರಿ ನಮ್ಮ ಜಿಲ್ಲೆಗೆ ಬಂದು ಹೇಳ್ತಾರೆ, ಇದನ್ನು ಜಿಲ್ಲಾಸ್ಪತ್ರೆಯನ್ನು ಮಾಡ್ತೇನೆ ಅಂತ. ವಾಸ್ತವವಾಗಿ ಮೇಲ್ದರ್ಜೆಗೆ ಏರಿಸಿದ ಮೇಲೆ ಮತ್ತು ಜಿಲ್ಲಾಸ್ಪತ್ರೆಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಅದು ಜಿಲ್ಲಾಸ್ಪತ್ರೆ ಸ್ಥಾನಮಾನವೇ ಹಿಂದಾಗಿರುವಂಥದ್ದು. ಆದರೂ ಕೂಡ ನಿಮ್ಮ ಟೆಕ್ನಿಕಲ್ಲಾಗಿ ನೀವು ಜಿಲ್ಲಾಸ್ಪತ್ರೆ ಮಾಡ್ತೀವಿ ಅಂತ ಹೇಳಿದೆ. 2 ಬಾರಿ ಬಾಯಲ್ಲಿ ಹೇಳಿ ಜನರು ಕಿವಿ ಮೇಲೆ ಹೂವಿಟ್ರಿ ವಿನಃ ಯಾವುದೇ ಒಂದು ಸಣ್ಣ ಪೇಪರನ್ನು ಕೂಡ ಕೊಟ್ಟಿಲ್ಲ. ನೀವು ಯಾವುದೇ ಕ್ರಮ ಕೈಗೊಂಡಿಲ್ಲ. ಶಾಸಕರ ನಿಮ್ಮ ಪಾತ್ರ ಏನಿದೆ, ಒಬ್ಬ ಶಾಸಕನಾಗಿ ತಮ್ಮ ಪಾತ್ರ ಏನಿದೆ, ತಾವು ಇಷ್ಟು ದಿನ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತೀರಿ. ಇದು ಸುಳ್ಳಾಯಿತು, ನಾವು ಮಾಡ್ತೇವೆ ಅಂಥೇಳಿ ಇಷ್ಟು ತಿಂಗಳಾಯಿತು ಅಂದರೆ ಸುಳ್ಳು ಹೇಳ್ತಾ ಇದ್ದೀರಿ. ಎಷ್ಟು ದಿವಸ ಇದೇ ಸುಳ್ಳನ್ನು ಕಂಟಿನ್ಯೂ ಮಾಡ್ತೀರಿ? ಇಲೆಕ್ಷನ್ಗಿಂತ ಮುಂಚೆ ತಾವು ಜಿಲ್ಲಾಸ್ಪತ್ರೆ ಮಾಡ್ತೇವೆ ಅಂತ ಪೇಪರ್ ತಗೊಬರ್ತೀರಾ? ಏನು ನಿಮ್ಮ ಉದ್ದೇಶ ಇದೆ ಅಂತ ನೇರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಇನ್ನೂ ಒಂದು ಬಹಳಷ್ಟು ನೋವಿನಿಂದ ಒಂದು ಮಾತು ಹೇಳ್ತೇನೆ, ಯಾವುದೇ ರೀತಿಯ ರಾಜಕೀಯವಾಗಿ ಹೇಳುವಂಥ ಮಾತಲ್ಲ. ಒಬ್ಬ ವ್ಯಕ್ತಿಗೆ ವಾಹನ ಅಪಘಾತ ಆಗಿ ಒಬ್ಬ ಯುವಕ 23-25 ವರ್ಷದ ಯುವಕ ವಾಹನ ಅಪಘಾತ ತಲೆ ಪೆಟ್ಟು ಬಿದ್ದರೆ ಅವ್ರು ಜೀವ ಉಳಿಸುವಂಥ ಒಂದು ಟ್ರಾಮಾ ಸೆಂಟರ್ ಮಾಡ್ಬೋದಾಗಿತ್ತು, ಒಂದು ನ್ಯೂರಾಲಜಿ ಡಿಪಾರ್ಟ್ಮೆಂಟಿಗೆ ಇದ್ದರೆ. ಅಂತಹ ಒಂದು ಒಳ್ಳೆಯ ಅವಕಾಶವನ್ನು ತಾವು ಹಾಳು ಮಾಡಿದ್ದೀರಿ. ದೇವರು ನಿಮ್ಮನ್ನು ಕ್ಷಮಿಸ್ತಾನ ಅಂತ ನಾನು ನೇರವಾಗಿ ಕೇಳಿಕೆ ಇದು ನೋವಿನಿಂದ ಕೇಳ್ತದಂಥ ಪ್ರಶ್ನೆ. ಯಾಕೆಂದ್ರೆ ನಾನು ಈಗಾಗಲೇ ಮತ್ತೆ ಬರುವಂಥ ಪ್ರಶ್ನೆ ತಮಗೆಲ್ಲರಿಗೂ ಕೂಡ ಹೇಳ್ತೇನೆ, ನಿಮಗೆ ಹಾರಿಕೆ ಉತ್ತರವನ್ನು ಕೊಡಬಹುದು, ಇಲ್ಲ ಮತ್ತೆ ಇನ್ನೊಂದು ಹಂತದಲ್ಲಿ ಬರ್ಬೋದು. ನಾನು ಎಲ್ಲವನ್ನು ಕೂಡ ತನಿಖೆ ಮಾಡಿದ್ದೇನೆ, ಪ್ರಮುಖ ಯಾರೇ ಕೇಳಬೇಕು ಹೇಳಿದ್ದೇನೆ. ಇದಿಷ್ಟು ಕೂಡ ನಮ್ಮ ತಾಲೂಕು ಆಸ್ಪತ್ರೆಗೆ ಏನು ಅಲರ್ಟ್ ಆಗಿದೆ ಅಲರ್ಟ್ ಆಗೋಗಿದೆ. ಈ 37 ಈ ಟೆಂಡರ್ ಕರೆಯೋದು ಬಾಕಿ ಇದೆ ಬಿಟ್ಟರೆ ಯಾವ ವೈದ್ಯಾಧಿಕಾರಿಗಳ ವೈದ್ಯರ ನೇಮಕಾತಿ ಕೂಡ ಆಗೋದಿಲ್ಲ. ಇದಕ್ಕೆ ಬರೋದಿಷ್ಟೇ. ಅದರಿಂದ ಅಲ್ಲಿಗೆ ನಮ್ಮ ಕನಸು 100 ಆಯಿತು, ಟ್ರಾಮಾ ಸೆಂಟರ್ 100 ಆಯಿತು, ಎಲ್ಲವೂ ಕೂಡ 100 ಆಯಿತು. ಆ ಬಡವರ ಆ ಯುವಕರ ಜೀವ ಉಳಿಸುವುದಾಗಿತ್ತು. ಹುಬ್ಬಳ್ಳಿಗೆ ಹೋಗುವ ಮಾರ್ಗ ಮಧ್ಯೆಯಲ್ಲಿ ಸಾವಪ್ಪುವಂಥದ್ದು ಇರ್ಬೋದು, ಮಂಗಳೂರಿಗೆ ಹೋಗುವಂಥ ಸಂದರ್ಭದಲ್ಲಿ ಇರ್ಬೋದು. ಅಂತಹ ಒಂದು ಅವಕಾಶ ತಪ್ಪೋಯಿತು. ಆ ಬಡವರ ಶಾಪ ನಮ್ಮ ತರದೇ ಇರ್ತದೆ ಅನ್ನೋದನ್ನು ನೇರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಹಾಗೆ ನೀವು ಈ ಮೂಲಕ ಬಡವರಿಗೆ, ಯಾರೋ ಬಡವರು ಅವ್ರ ಹಾರ್ಟ್ ಅಟ್ಯಾಕ್ ಆದರೆ ನಾವು ಇಲ್ಲಿ ಫ್ರೀಯಾಗಿ ಈಗ ಏನು ಜಯದೇವ ಆಸ್ಪತ್ರೆ ಎಲ್ಲ ಇದೆಯೋ ಅದೇ ರೀತಿಯಲ್ಲಿ ಉಚಿತವಾಗಿ ನಾವು ಆಸ್ಪತ್ರೆಯಲ್ಲಿ ನಾವು ಅವರಿಗೆ ಹಾರ್ಟ್ ಆಪರೇಷನ್ ಮಾಡಿಸ್ಬೋದಾಗಿತ್ತು, ಕ್ಯಾತ್ ಲ್ಯಾಬ್ ಇದ್ದರೆ. ಆದರೆ ಅಂತಹ ಅವಕಾಶವನ್ನು ಕೂಡ ತಾವು ಹಾಳು ಮಾಡಿದ್ದೀರಿ. ಜನ ಕ್ಷಮಿಸಿದ್ರು ಕೂಡ ಭಗವಂತ ಕ್ಷಮಿಸ್ತಾನ, ಎಷ್ಟು ಜನ ಜೀವನ ಉಳಿಸ್ಬೋದಾಗಿತ್ತು ಅನ್ನೋದನ್ನು ಕೂಡ ನಾನು ನೇರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ನಮ್ಮಲ್ಲಿ 100 ಜನ ಡಯಾಲಿಸಿಸ್ ಪೇಷಂಟ್ ಇದ್ದಾರೆ. ನಮಗೆ ಗೊತ್ತಿದೆ, ತಾವು ದಿನನಿತ್ಯ ತಾವು ನೋಡ್ತಾ ಇರ್ತೀವಿ ಸಮಾಜದಲ್ಲಿ. ಒಬ್ಬ ನೆಫ್ರಾಲಜಿ ಡಾಕ್ಟರ್ ಇದ್ದರೆ ಅವರಿಗೆ ಸರಿಯಾದಂತಹ ರೀತಿಯಲ್ಲಿ ಚಿಕಿತ್ಸೆ ಕೊಡಿಸ್ಬೋದಾಗಿತ್ತು. ಮತ್ತು ನಮ್ಮ ಭಾಗದಿಂದ ತಮಗೆಲ್ಲ ಗೊತ್ತಿದೆ, ದಿವಸ 100 ಜನ ಮಂಗಳೂರಿಗೆ ಹೋಗ್ತಾ ಇದ್ದಾರೆ, ಶಿವಮೊಗ್ಗ ಹೋಗ್ತಾರೆ, ಈ ಹಲವಾರು ಜನ ಹೋಗ್ತಾ ಇರ್ತಾರೆ. ಎಲ್ಲರ ಹತ್ರ ಕೂಡ ಖಾಸಗಿ ಆಸ್ಪತ್ರೆಗೆ ಹೋಗಿ ಹಣ ಕೊಡೋ ಶಕ್ತಿ ಇರೋದಿಲ್ಲ. ಬಡವರು ಇರ್ತಾರೆ. ಪ್ರಪಂಚದಲ್ಲಿ ಬಡತನಕ್ಕಿಂತ ದೊಡ್ಡ ಶಾಪ ಇನ್ನೊಂದಿಲ್ಲ. ಯಾವ ಕಾಯಿಲೆ ಬಂದು ಕೂಡ ಹೇಳ್ಕೋಬೋದು. ಬಡತನ ಅಂತ ನಾವು ಬೇರೆ ಕೇಳಲಿಕ್ಕೆ ಹೋದರೆ ಅವ್ರು ನಮ್ಮ ದೂರ ಇಡ್ತಾರೆ, ಇಲ್ಲಿ ನಮ್ಮ ಹತ್ರ ದುಡ್ಡು ಕೇಳ್ಬಿಡ್ತಾನೋ ಅಂತೇಳಿ ದೂರ ಇಡ್ತಾರೆ. ಆ ಬಡತನವನ್ನು, ನೋವನ್ನು ಯಾರು ಅನುಭವಿಸ್ತಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. AC ರೂಮಲ್ಲಿ ಕೂತಿರೋರಿಗೆ ಗೊತ್ತಿರೋದಿಲ್ಲ ಸ್ವಾಮಿ. ಈ ಮೂಲಕ ಹೇಳ್ತಾರೆ, ಆ ಬಡವರಿಗೆ ಸಿಗಬೇಕಾದಂತಹ ಸೌಲಭ್ಯವನ್ನು ನೀವು ಕಿತ್ಕೊಂಡಿದ್ದೀರಿ. ಇದು ಯಾವ ಕಾರಣಕ್ಕೂ ಕೂಡ ಜನ ಕೂಡ ಕ್ಷಮಿಸೋದಿಲ್ಲ ಮತ್ತು ದೇವರು ಕೂಡ ಕ್ಷಮಿಸೋದಿಲ್ಲ ಅಂತ ಹೇಳಿ ನಾನು ನೇರವಾಗಿ ಹೇಳ್ತೇನೆ. BJP ಸರ್ಕಾರದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿರವರು ಜನರಿಗಾಗಿ ತಂದಂತಹ ಆಸ್ಪತ್ರೆ ಅದರ ಮೂಲ ಸ್ವರೂಪದಲ್ಲಿಯೇ ಅನುಷ್ಠಾನಗೊಂಡರೆ ಅದರ ಕ್ರೆಡಿಟ್ ಹಿಂದಿನ BJP ಸರ್ಕಾರಕ್ಕೆ ಹೋಗುತ್ತೆ ಅನ್ನುವಂತಹ ಕಾರಣದಿಂದ ಕಾಂಗ್ರೆಸ್ ಸರ್ಕಾರದ ಶಾಸಕರಾದಂತಹ ಭೀಮಣ್ಣನವರು ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದಂತಹ ದ್ರೋಹವನ್ನು ಸಿರಸಿಯ ಜನತೆ ಯಾವತ್ತೂ ಕೂಡ ಕ್ಷಮಿಸುವುದಿಲ್ಲ ಎಂಬುದಾಗಿ ಈ ಮೂಲಕ ನಾನು ಹೇಳ್ತಾ ಇದ್ದೇನೆ. ಕಳೆದ 1 ವರ್ಷದಿಂದ ನಾನು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಮತ್ತು ಹಲವಾರು ಹೋರಾಟಗಾರರು, ಭಾರತೀಯ ಜನತಾ ಪಕ್ಷ ಹೊರತುಪಡಿಸಿ ಕೂಡ ಹಲವಾರು ಜನ ನಿರಂತರ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದೇನೆ, ಹಲವಾರು ಬಾರಿ ಮನವಿ ಕೊಟ್ಟಿದ್ದೇನೆ, ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೇನೆ. ಏನಂತ 30 ಕೋಟಿ ರೂಪಾಯಿ
ಏನು ಎಕ್ವಿಪ್ಮೆಂಟಿಗೆ ಹಣವನ್ನು ಇಟ್ಟಿದ್ದರು, ಆ 30 ಕೋಟಿ ರೂಪಾಯಿಯನ್ನು ಮಾಯ ಮಾಡಿ ಕೇವಲ 5 ಕೋಟಿ 20 ಲಕ್ಷವನ್ನು ಇಟ್ಟಿದ್ದಾರೆ. ತಾಲೂಕು ಆಸ್ಪತ್ರೆ ಎನ್ನುವಂಥ ಹಣೆಪಟ್ಟಿ ಕಟ್ಟಿ ಇದರಿಂದ ನಮ್ಮ ಆಸ್ಪತ್ರೆ ಹಾಳಾಗತ್ತೆ ಅನ್ನುವಂಥ ನಾನು ಕೂಗನ್ನು ಅವತ್ತೇ ಹಾಕಿದ್ದೇನೆ. ಆಮೇಲೆ 142 ಕೋಟಿಯ ಕಟ್ಟಡ 80% ಕಾಮಗಾರಿ ಆಗಿದೆ. ಅದಕ್ಕೆ ವೈದ್ಯರ ನೇಮಕಾತಿ ಆಗಬೇಕು ಮತ್ತು ಏನು ಎಕ್ವಿಪ್ಮೆಂಟಿಗೆ ಟೆಂಡರ್ ಕರಿಬೇಕು. ಇದನ್ನು ಹಲವಾರು ಬಾರಿ ಮನವಿ ಮಾಡಿದೆ. ಆದರೆ ಶಾಸಕರು ಏನು ಮಾಡಿದ್ರಿ, ನೀವು ನನ್ನ ಮೇಲೆ ಸುಳ್ಳು FIR ಮಾಡಿಸಿದ್ರಿ. ನನ್ನನ್ನು ಶುಕ್ರವಾರ ಜೈಲಿಗೆ ಕಳಿಸಿ ಶನಿವಾರ ಭಾನುವಾರ ನಡೆಸಿ ಸೋಮವಾರ ತಾವು ಬಿಡುಗಡೆ ಮಾಡಬೇಕು ಅನ್ನುವಂತಹ ಒಂದು ತಂತ್ರವನ್ನು ಮಾಡಿ ನಾನ್ ಬೇಲೇಬಲ್ ಸೆಕ್ಷನ್ ಹಾಕಿದ್ರಿ. ನಾನ್ ಬೇಲೇಬಲ್ ಸೆಕ್ಷನನ್ನು ಹಾಕಿ ಶಿಕ್ಷುವಂತಹ ಕೆಲಸವನ್ನು ಮಾಡಿದ್ರಿ. ಅದು ಹೊರತು ಈ ಆಸ್ಪತ್ರೆ ಸಲುವಾಗಿ ಯಾಕೆ ಹೀಗಾಗಿದೆ, ಇದಕ್ಕೆ ಮೂಲ ಸ್ವರೂಪದ ಅನುಷ್ಠಾನಗೊಳಿಸಲಿಕ್ಕೆ ಏನು ಮಾಡಬೇಕು ಅನ್ನುವಂತಹ ರೀತಿಯಲ್ಲಿ ತಾವೇನಾದರೂ ಒಂದು ಸಭೆಯನ್ನು ಕರೆದ್ರ? ಏನೂ ಮಾಡಿಲ್ಲ. ನಾನು ಈ ಸಂದರ್ಭದಲ್ಲಿ ಕೆಲವಷ್ಟು ಪ್ರಶ್ನೆಗಳನ್ನು ಶಾಸಕರಿಗೆ ಕಾಂಗ್ರೆಸ್ ಸರ್ಕಾರ ಕೇಳಲಿಕ್ಕೆ ಬಯಸ್ತೇನೆ. ತಾಕತ್ತಿದ್ದರೆ ಉತ್ತರವನ್ನು ಕೊಡಿ ಎನ್ನುವುದನ್ನು ಘಂಟಾಘೋಷವಾಗಿ ಹೇಳ್ತಾ ಇದೆ. ತಾವೇನು ಮಾಡ್ತೀರಾ ಮಾಡಿ, ಆದರೆ ನಾವು ಇದನ್ನು ನೋಡಿಕೊಂಡು ಸುಮ್ಮನಿರೋದಕ್ಕೆ ನಾವು ಹೇಡಿಗಳಲ್ಲ. ನಾವು ಈಗಾಗಲೇ ಉಚ್ಚ ನ್ಯಾಯಾಲಯದಲ್ಲಿ PIR ಹಾಕಿದ್ದೇನೆ. ಉಚ್ಚ ನ್ಯಾಯಾಲಯದಲ್ಲಿ ನಾನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದ್ದೇನೆ. ಎಲ್ಲರಿಗೂ ಕೂಡ ನೋಟಿಸ್ ಆಗಿದೆ, ಅದು ಕಾಪಿ ನಿಮ್ಗೆ ಕೊಡ್ತೇನೆ. ಇದು ನೋಟಿಸ್ ಆಗಿದೆ. ನಾನು ನಮ್ಮ ಹೋರಾಟವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ವಿಶ್ವೇಶ್ವರ ಕಾಗೇರಿಯವರು ಯಾವ ಬಡವರಿಗೋಸ್ಕರವಾಗಿ ಯಾವ ಉದ್ದೇಶದಲ್ಲಿ ಆಸ್ಪತ್ರೆ ತಂದರೋ ಅದೇ ರೀತಿ ಅನುಷ್ಠಾನ ಆಗಬೇಕು ಅಂತೇಳಿ ನಾವು ಹೋರಾಟವನ್ನು ಮಾಡೇ ಮಾಡ್ತಾರೆ. ಆ ಹೋರಾಟ ಅನ್ನುವಂಥದ್ದು ನಿರಂತರ, ಅದರಲ್ಲಿ ಯಾವುದೇ ರೀತಿಯ ರಾಜಿ ಇಲ್ಲ. ಕೊನೆಯಲ್ಲಿ ನಾನು ಹೇಳುವಂಥದ್ದು ಇಷ್ಟೇ, ರಾಜಕೀಯ ಭಿನ್ನಾಭಿಪ್ರಾಯ ಏನೇ ಇರ್ಬೋದು ಸ್ವಾಮಿ, ಆದರೆ ಬಡವರ ಆಸ್ಪತ್ರೆ ವಿಚಾರದಲ್ಲಿ ಯಾರೂ ಕೂಡ ಯಾವುದೇ ರೀತಿಯ ರಾಜಕೀಯವನ್ನು ಮಾಡಬಾರದು. ಏನು ಹಣ ಇದೆ ನಿಮ್ಮ ಹತ್ರ ಕೊಡಲಿಕ್ಕಾಗಿಲ್ವಾ ಬಿಡಿ, ನಿಮ್ಮ ತರಲಿಕ್ಕಾಗಿಲ್ಲ ಬಿಡ್ಬಿಡಿ ನೀವು. ಆದರೆ ತಂದಿಟ್ಟಂಥ ಹಣ ಏನು 30 ಕೋಟಿ ಹಣವನ್ನು ಅದ್ಯಾಕೆ ತಿನ್ಲಿಕ್ಕೆ ಹೋಗ್ತೀರಿ? ನಿಮ್ಮ ಹೆಂಗೆ ನೀವು ಗ್ಯಾರಂಟಿ ಯೋಜನೆ ಅಂಥೇಳಿ ಬೇರೆ ಬೇರೆ ತೆಗೆದುಕೊಂಡ್ರು, ಅಥವಾ SC ST ಅವ್ರ ಹಣವನ್ನು ಹೆಂಗೆ ಬಳಸ್ಕೊಂಡು ಅದೇ ರೀತಿ ನಮ್ಮ ಹಣವನ್ನು ಕೂಡ ತಾವು ಬಳಸ್ಕೊಂಡು ಯಾಕೆ ನಮ್ಮ ಜನಕ್ಕೆ ದ್ರೋಹವನ್ನು ಮಾಡ್ತಾ ಇದ್ದೀರಿ ಅನ್ನೋದನ್ನು ಈ ಮೂಲಕ ಕೇಳಿಕ್ಕೆ ಇಚ್ಛೆಪಡ್ತೇನೆ. ಕೇವಲ ಕಟ್ಟಡ ಕಟ್ಟಲು ಸಾಕಾಗೋದಿಲ್ಲ, ಅದಕ್ಕೆ ಸರಿಯಾದಂತಹ ವೈದ್ಯರು ಬೇಕು, ಹಾಗೆ ಸರಿಯಾದಂತಹ ಎಕ್ವಿಪ್ಮೆಂಟ್ಸ್ ಬೇಕು, ಕ್ಲೀನ್ ಮಾಡಲಿಕ್ಕೂ ಕೂಡ ಜನ ಬೇಕು. ಅಲ್ಲಿ ಏನಾಗಿದೆ ಅಂದರೆ ಲೀಸ್ಟ್ ಇದೆ, ಈ ಲೀಸ್ಟ್ ನೋಡಿ, ಕ್ಲೀನ್ ಮಾಡಲಿಕ್ಕೆ ಜನ ಕೊಟ್ಟಿಲ್ಲ. ಅಷ್ಟೊಂದು ಆಸ್ಪತ್ರೆಯಲ್ಲಿ ಕ್ಲೀನ್ ಮಾಡಲಿಕ್ಕೆ ಒಸಲಿಕ್ಕೆ ಜನ ಬೇಕು, ಅದನ್ನು ಕೂಡ ಸರಿಯಾಗಿ ಕೊಟ್ಟಿಲ್ಲ. ಅದರಿಂದ ಈ ಜನರಲ್ ಫಿಸಿಷಿಯನ್ನು ಇದೆಲ್ಲ ಬಂದಿರುವಂಥ ತಾಲೂಕು ಆಸ್ಪತ್ರೆಗೆ, ಜಿಲ್ಲಾ ಆಸ್ಪತ್ರೆ ಮಟ್ಟಕ್ಕೆ ಏನು ಬಂದಿಲ್ಲ. ಅದರಿಂದ ನಾನು ಇಷ್ಟೆಲ್ಲ ವಿಷಯನ ವಿವರವಾಗಿ ಹೇಳಿದ್ದೇನೆ. ಇದೆಲ್ಲವೂ ಕೂಡ ಅನುಷ್ಠಾನಗೊಳ್ಳಬೇಕು. ನೆಫ್ರಾಲಜಿ, ನ್ಯೂರಾಲಜಿ, ಕಾರ್ಡಿಯಾಲಜಿ ಸೇರಿದಂತೆ ಎಲ್ಲ ಸೂಪರ್ ಸ್ಪೆಷಾಲಿಟಿಗೂ ಕೂಡ ಅಲ್ಲಿ ಆಗಬೇಕು, ಪ್ರಾರಂಭ. ಹಾಗೆ ಬಡವರಿಗೆ ಒಳ್ಳೆಯ ರೀತಿ ಉಚಿತವಾಗಿ ಚಿಕಿತ್ಸೆ ಸಿಗೋ ತನಕ ನಾವು ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಈ ಮೂಲಕ ನಾನು ಹೇಳಿ ಕೈಗೊಂಡೆ. 3ನೇ ಪ್ರಶ್ನೆ, ಬಡವರಿಗೆ ಉಚಿತವಾಗಿ ಸಿಗ್ಬೋದಾದಂತಹ 15 ಕೋಟಿ ರೂಪಾಯಿಯ MRI ಸ್ಕ್ಯಾನಿಂಗ್ ಮಷನ್, ಹಾಗೆ 2 ಕೋಟಿ ರೂಪಾಯಿಯ CT ಸ್ಕ್ಯಾನ್ ಮಷನ್ ಸೇರಿದಂತೆ ಹಲವಾರು ಉಪಕರಣಗಳು, ಅಂದರೆ ಇವರೇ 30 ಕೋಟಿ ಹೋಗಿ 5 ಕೋಟಿ 20 ಲಕ್ಷ ಮಾಡಿದ್ರಲ್ಲ, ಹಲವಾರು ಉಪಕರಣಗಳನ್ನು ಮಾಯ ಮಾಡಿದ್ರು. ಆಬ್ವಿಯಸ್ಲಿ ಅದೆಲ್ಲವನ್ನೂ ಕೂಡ ಮಾಯ ಮಾಡಿದ್ರಿ ಅಂತ ಹಲವಾರು ಬಾರಿ ಕೇಳಿದ್ವಿ. ಯಾಕೆ ಉತ್ತರ ಕೊಟ್ಟಿಲ್ಲ? ದಯವಿಟ್ಟು ಶಕ್ತಿ ಇದ್ದರೆ ಉತ್ತರ ಕೊಡಿ. ಹಾಗೆ 4ನೇ ಪ್ರಸ್ತಾಪನೆ, 4ನೇ ಕ್ವಶನ್, ಹಿಂದಿದ್ದ 100 ಹಾಸಿಗೆಯಿಂದ 250 ಹಾಸಿಗೆ ಆಸ್ಪತ್ರೆ ಬೇಕಾಗಿದ್ದ ಸಿಬ್ಬಂದಿ ಒಟ್ಟು 197 ಇಲ್ಲಿದೆ, ನಿಮಗೆಲ್ಲ ಕಾಪಿ ಕೊಡ್ತೇನೆ. ಅದರಲ್ಲಿ ಈ ಆಸ್ಪತ್ರೆಯಲ್ಲಿ ಇದ್ದಂಥವರು 90 ಜನ, ಇನ್ನೂ ಬೇಕಾಗಿದ್ದು 107, ಇನ್ನು ಬೇಕಾಗಿದ್ದು 107 ಎಲ್ಲ ಸಿಬ್ಬಂದಿ ಸೇರಿ, ವೈದ್ಯರು ಒಂದೇ ಅಲ್ಲ, ವೈದ್ಯರು, ಒಂದು ಕಸ ಗುಡಿಸೋರು ಆದಿಯಾಗಿ ಎಲ್ಲ ಸಿಬ್ಬಂದಿಗಳು, ಆಫೀಸ್ ಸ್ಟಾಫ್ ಇರ್ಬೋದು, ಟೆಕ್ನಿಷಿಯನ್ ಇರ್ಬೋದು. ಈಗ MRI ಸ್ಕ್ಯಾನಿಂಗ್ ಮಷಿನ್ ಬಂದರೆ ಅದು ಆಪ್ರೇಟ್ ಮಾಡಲಿಕ್ಕೆ ಯಾರೋ ಇಲ್ಲಿ ಲೋಕಲವ್ರು ಮಾಡಲಿಕ್ಕೆ ಬರೋದಿಲ್ಲ. 15 ಕೋಟಿ ರೂಪಾಯಿ ಮಷೀನನ್ನು ಆಪ್ರೇಟ್ ಮಾಡಲಿಕ್ಕೆ ಅದು ನುರಿತ ಟೆಕ್ನಿಷಿಯನ್ನೇ ಬೇಕಾಗ್ತದೆ. ಅದಕ್ಕೆಲ್ಲ ನೀವು ಹೈರ್ ಮಾಡಬೇಕಾಗ್ತದೆ. ಮೊದಲೇ ನೀವು ಟೆಂಡರ್ ಕರ್ಕೊಂಡು ಅಥವಾ ಅದಕ್ಕೆ ನೇಮಕಾತಿ ಪ್ರಕ್ರಿಯೆ ತಾವು ಕ್ರಮ ಮಾಡಬೇಕಾಗ್ತದೆ. ಅದಕ್ಕೆ ನೋಡಿ 107 ಜನ ಬೇಕು ಅಂತ ಇದೆ. ಆದರೆ
ತಾವು ಮಾಡಿಸಿರುವಂಥದ್ದು ಏನಿದೆ ಕೇವಲ 37 ಜನ. ಮೊನ್ನೆ ಬಂದಿದ್ದೇನು 37 ಜನ. 37 ಜನರಲ್ಲಿ ಯಾರಿದ್ದಾರೆ ಅಂತ ನಾನು ಆಮೇಲೆ ಹೇಳ್ತೇನೆ. ಯಾವ ಪ್ರಮುಖ ಸೂಪರ್ ಸ್ಪೆಷಾಲಿಟಿಗೂ ಕೂಡ ಅವಕಾಶ ಇಲ್ಲ. ಜನರ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದಾಯ್ತು ನೀವು ಅಂತ ಹೇಳೋದಕ್ಕೆ ಬಯಸ್ತೇನೆ. ಇದು ಕೂಡ ತಾವು ದಯವಿಟ್ಟು ಉತ್ತರವನ್ನು ಕೊಡಲೇಬೇಕು ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಅಂದರೆ ಇವಾಗ ನೀವು 37 ಜನ ನಮ್ಮ ಆರ್ಥಿಕ ಇಲಾಖೆಯ ಇಂದ ಏನು ಅಪ್ರೂವ್ ಆಯಿತು, ತಾಲೂಕು ಆಸ್ಪತ್ರೆ ಅಂತ ಇವರು ಪರಿಗಣನೆ ಮಾಡಿದ್ದರ ಆ ಕಾರಣದಿಂದಾಗಿ ನಮಗೆ ಜಿಲ್ಲಾಸ್ಪತ್ರೆ ಸ್ಥಾನಮಾನ ಆಗಲಿ ಮೇಲ್ದರ್ಜೆಗೆ ಇರೋ ಆಸ್ಪತ್ರೆ ಸ್ಥಾನಮಾನ ಸಿಕ್ಕಿಲ್ಲ. ಅದಕ್ಕೆ 6 ಕೋಟಿಯ ಒಳಗಡೆ ಎಕ್ವಿಪ್ಮೆಂಟಿನ ಸ್ಕೇಲಲ್ಲಿ ನಮಗೆ ಜನರಲ್ ಫಿಸಿಷಿಯನ್ ಕೊಟ್ಟಿದ್ದಾರೆ ಮತ್ತು ಒಬ್ಬ ಸರ್ಜನ್ ಕೊಟ್ಟಿದ್ದಾರೆ, ಒಬ್ಬ ಅರವಳಿಕೆ ತಜ್ಞರು ಕೊಟ್ಟಿದ್ದಾರೆ, ಎಲುಬು ಕೀಳು ಕೊಟ್ಟಿದ್ದಾರೆ. ಇದು ಇರುವಂಥದ್ದು ತಾಲೂಕು ಆಸ್ಪತ್ರೆಯಲ್ಲಿ. ಅಂದರೆ ಏನು ಹೇಳ್ತೇವೆ ಅಂತಂದರೆ ಅಲ್ಲಿಗೆ ಯಾವುದೇ ರೀತಿಯ ಕ್ಯಾತ್ ಲ್ಯಾಬು ಇಲ್ಲ, ಆಮೇಲೆ ನೆಫ್ರಾಲಜಿ ಇಲ್ಲ, ನ್ಯೂರಾಲಜಿ ಇಲ್ಲ ಅನ್ನೋದು ಸ್ಪಷ್ಟ. ಹಾಗೆ 5ನೇ ಪ್ರಶ್ನೆ, ಪ್ರಸ್ತಾವನೆ ಸಲ್ಲಿಸಿ 2 ವರ್ಷದ ನಂತರ ನೇಮಕ ಆಗಿರುವಂಥ ಈಗಲೇ ನಾನು ಹೇಳಿದೆ ಜನರಲ್ ಸರ್ಜನ್ ಫಿಸಿಷಿಯನ್ನು ಇದೆ. ಅಲ್ಲಿಗೆ ಸಂಪೂರ್ಣವಾಗಿ ನೆಫ್ರಾಲಜಿ ಹೋಯಿತು, ಆಯಿತಾ, ಕ್ಯಾತ್ ಲ್ಯಾಬ್ ಹೋಯಿತು, ಟ್ರಾಮಾ ಸೆಂಟ್ರ್ ಹೋಯಿತು, ಇದೆಲ್ಲವೂ ಕೂಡ ಹೋಗಿದೆ. ಇದಕ್ಕೆ ತಮ್ಮ ಉತ್ತರ ಏನು? ಅಲ್ಲಿಗೆ ಇದರ ಆಸ್ಪತ್ರೆ ಕತೆ ಮುಗೀತಾ? ಒಂದು ವೇಳೆ ನೀವು ತಾಲೂಕು ಆಸ್ಪತ್ರೆಯನ್ನೇ ಮಾಡೋದಾದರೆ 142 ಕೋಟಿ ಕೊಟ್ಟು ಹೊಸೋಟ ಆಸ್ಪತ್ರೆ ಮಾಡೋ ಅವಶ್ಯಕತೆ ಇತ್ತಾ? ಆ ಆಸ್ಪತ್ರೆ ತಮಾಷೆ ಮಾಡಿರೋದಲ್ಲ. ಇಲ್ಲಿ ಹಲವಾರು ಪತ್ರಕರ್ತರಿದ್ದಾರೆ, ನಮ್ಮ ನಾಗರಾಜ್ ಶೆಟ್ಟಿ ಇದ್ದಾರೆ, ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಇದೆ, ಸುಮ್ಮನೆ ಮಾಡಿಲ್ಲ. ಯಾವ ಫ್ಲೋರಲ್ಲಿ ಎಷ್ಟನೇ ಫ್ಲೋರಲ್ಲಿ ಯಾವ್ಯಾವುದಿದೆ ಇದರ ಪ್ರತಿ ಫ್ಲೋರ್ ವೈಸ್ ಮಾಡಿ, ರೂಮ್ ವೈಸ್ ಮಾಡಿ ಪ್ರತಿಯೊಂದು ಮಾಡಿದ್ದಾರೆ. ನೋಡಿ, ನಾನಷ್ಟು ತೊಗೊಂಡಿದ್ದೇನೆ. ಅಂದರೆ ಪ್ರತಿ ಫ್ಲೋರಲ್ಲೂ ಇಷ್ಟು ಫೀಮೇಲ್ ವಾರ್ಡು, ಇಷ್ಟು ಮೇಲ್ ವಾರ್ಡು, ಇಷ್ಟು ಟಾಯ್ಲೆಟು, ನರ್ಸ್ ಸ್ಟೇಷನ್ನು, ಈ ರೀತಿ ಪ್ರತಿಯೊಂದು ಮಾಡಿದ್ದಾರೆ, ಆಯಿತಾ. ಅಂದರೆ ಅರ್ಥ ಏನು ಅಂದರೆ ಆ ಬಿಲ್ಡಿಂಗು ಸುಮ್ಮನೆ ಮಜಕ್ಕಾಗಿ ಏನೋ ಬಿಲ್ಡಪ್ಪಿಗೆ ಮಾಡಿದ್ದಲ್ಲ. ಪ್ರತಿಯೊಂದು ಕೂಡ ಪ್ರತಿಯೊಂದು ಡಿಪಾರ್ಟ್ಮೆಂಟಿಗೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಲಿಕ್ಕೆ ಏನೇನು ಡಿಪಾರ್ಟ್ಮೆಂಟ್ ಇರಬೇಕು ಅಷ್ಟು ಡಿಪಾರ್ಟ್ಮೆಂಟಿಗೆ ಪ್ರತಿಯೊಂದಕ್ಕೂ ಸಾಕಾಗುವಷ್ಟು ಸ್ಪೇಸು, ಸಾಕಾಗುವಷ್ಟು ವಾರ್ಡು ಪ್ರತಿಯೊಂದು ಇದೆ. ಅದನ್ನು ಪ್ರತಿಯೊಂದು ಪ್ಲ್ಯಾನಿಂಗ್ ಮಾಡಿದ್ದಾರೆ. ಎಲ್ಲ ದಾಖಲಾತಿ ಕೂಡ ಇಲ್ಲಿದೆ. ನೋಡಿ ಎಷ್ಟು ಪೇಜ್ ಇದೆ, ನಾನು ಎಲ್ಲವನ್ನು ಕೂಡ ತೆಗೆದುಕೊಂಡಿದ್ದೇನೆ. ಪ್ರತಿ ಫ್ಲೋರು, ಇಡೀ ಟೋಟಲ್ ಕಟ್ಟಡದ ಪ್ರತಿ ಫ್ಲೋರ್ ವೈಸು, ಕೆಳಗಡೆ ಕಾರ್ ಪಾರ್ಕಿಂಗ್ ಆದ್ಮೇಲೆ ಟೆರೆಸ್ವರೆಗೂ ಕೂಡ ಏನಿದೆ ಪ್ರತಿಯೊಂದು ಇಲ್ಲಿದೆ. ಅಂದರೆ ನೀವೆಲ್ಲವನ್ನು ಕೂಡ ಹಾಳು ಮಾಡಲಿಕ್ಕೆ ಕೊಟ್ಟಿದ್ದೀರಿ. ನಿಮ್ಮ ಉದ್ದೇಶ ಏನು ಅಂತ ಈ ಮೂಲಕ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.